ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಮಾಡಿತು. ತನ್ನ ಸಹವರ್ತಿ ಪಕ್ಷಗಳ ಜೊತೆ ಸಂಸತ್ ಆವರಣದಿಂದ ಮೆರವಣಿಗೆಯಲ್ಲಿ ಹೋದರು, ಗಲಾಟೆ ಎಪ್ಪಿಸ್ಕೊಂಡ್ರು. ದಾರಿ ಮಧ್ಯೆ ಪೊಲೀಸ್ನವ್ರು ಹೇಳಿದ್ರು ಇಲ್ಲಿಂದ ಮುಂದಕ್ಕೆ ನೀವು ಹೋಗ್ಲಿಕ್ಕೆ ಆಗಲ್ಲ ಅಂದ್ರು. ನಾವು ಹೋಗ್ತೀವಿ ಅಂದರು. ಹಂಗೆ ಬರ್ರಪ್ಪ ಅಂತ ಒಂದು 30 ಜನ ಅರೆಸ್ಟ್ ಮಾಡಿಕೊಂಡ್ರು. ಒಂದಿಷ್ಟು ಡ್ರಾಮಾ ನಡೀತು. ಕೆಲವರು ಅಖಿಲೇಶ್ ಯಾದವ್ ಒಂಥರ ನಮ್ಮ ಹ್ಯಾರಿಸ್ ಮಗ ನಲಪಾಡಿಂದ ಇನ್ಸ್ಪೈರ್ಡ್ ಆಗಿರೋ ಥರ ಅದ್ಯಾವುದೋ ಬ್ಯಾರಿಕೇಡನ್ನು ಹಾರಿ ಇಳಿದ್ರು ಆ ಕಡೆಗೆ. ಆಲ್ ರೈಟ್ ಬಂಧಿಸಿದ್ರು. ಆಮೇಲೆ ಇದು ಪ್ರಜಾಪ್ರಭುತ್ವದ ಕೊಲೆ ಅಂತಂದರು. ಆಯಿತು, ಭಾಳ ಸರಿ ಪ್ರಜಾಪ್ರಭುತ್ವ ಕೊಲೆ ಆಗೋಗಿದೆ, ಭಾಳ ಸರಿ ಅದು ವಾಪಸ್ ಬಂದುಬಿಟ್ಟಿದೆ. ದಿನ ಬೆಳಗಾದರೆ ಕೊಲೆ, ಅವರವರಿಗೆ ತೋಚಿದಾಗ ಅದು ಆಯಾಯ ರೀತಿಯಲ್ಲಿ ಕೊಲೆ, ಅಷ್ಟೇ ಮುಗೀತದು. ಅದೆಷ್ಟು ಸರಿ ಕೊಲೆ ಮಾಡ್ತಿರಪ್ಪ ಎಲ್ಲರೂ ಸೇರ್ಕೊಂಡು, ಎಲ್ಲ ಪಕ್ಷದವ್ರೂ. ಇನ್ನು ಚುನಾವಣಾ ಆಯೋಗದವ್ರು ಯಾರು ರೀ ನೋಟಿಸ್ ಕೊಡೋಕ್ಕೆ ಅಂತ. ಮತ್ತು ಸಿ ಎಮ್ ಏನೋ ರೇ ನೋಟಿಸ್ ಅಲ್ರಿ, ದಾಖಲೆ ಕೊಡಿ ಅಂತ, ನೋಟಿಸ್ ಅಲ್ಲ ಅಂತ ಅವರು. ಚೀಫ್ ಮಿನಿಸ್ಟ್ರು ಹುಷಾರಾಗಿ ಮಾತಾಡಿ, ಹಾಗೆಲ್ಲ ಮಾತಾಡಬೇಡಿ, ನೋಟಿಸ್ ಅಂತ ಹೇಳಬೇಕು ನೀವು. ಏನ್ರಿ ಅದು ನೋಟಿಸು? ಯಾವನ್ರಿ ಅವನು ನೋಟಿಸ್ ಕೊಟ್ಟವನು? ಕರ್ಕೊಂಬನ್ರಿ ಅವನನ್ನು ಇಲ್ಲಿಗೆ. ಏನು ಬಿಡ್ತೀವಿ ಅನ್ಕೊಡಿ, ಬರಲಿ ಕರ್ನಾಟಕದ ಒಳಕ್ಕೆ ಅವನು ಮಾಡ್ತೀವಿ, ಅವನಿಗೆ ಓಡಾಡಕ್ಕೆ ಬಿಡ್ತೀವಿ ಅನ್ಕೊಂಡಿದ್ದೀರಾ ಅವನನ್ನು? ನೋಟಿಸ್ ಕೊಟ್ಟಿಲ್ವಲ್ಲ ಸರ್ ಅಂತ ಹೇಳಬೇಕು. ಇದಕ್ಕಿಂತ ಕಡಿಮೆ ಲೆವೆಲಲ್ಲಿ ಮಾತಾಡಬೇಡಿ, ಹೈಯರ್ ಲೆವೆಲಲ್ಲಿ ಮಾತಾಡಿ. ಹೈಕಮಾಂಡ್ ನೋಡುತ್ತೆ, ಯಾರೋ ನೋಡ್ತಿರ್ತಾರೆ ಅಷ್ಟೇ. ಮಾತಾಡಿದ್ರೆ ಒಳ್ಳೇದಾಗ್ಬೋದು ನಿಮಗೆ ಅಂತ ನಮ್ಮ ಸಲಹೆ. ಮತಗಳದ ವಿಚಾರದಲ್ಲಿ ಡ್ಯಾಶ್ ಎಲ್ಲ ಆಗಿದೆ. ಮತ್ತೆ ಚುನಾವಣಾ ಆಯೋಗ ದಾಖಲೆ ಕೇಳಿದ್ದಾರೆ, ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ದಾರೆ. ಅದೇನಾಗತ್ತೋ ಇರೋ ಅಲ್ಟಿಮೇಟ್ಲಿ ಗೊತ್ತಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ದಾಖಲಾತಿಗಳು ಕೊಡಿ ಅಂತ ನೋಟಿಸ್ ಕೊಡ್ಲಿ. ಅವು ಯಾರು ನೋಟಿಸ್ ಕೊಡಕ್ಕೆ? ನಾವು ನೋಟಿಸ್ ಕೊಟ್ಟಿರೋದು. ವಿ ಹ್ಯಾವ್ ಪವರ್ಸ್ ಟು ಗಿವ್. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ನೋಡಿದ್ರಾ ಡಿ ಕೆ ಲೆವೆಲ್ ಕರ್ಕೋಬೇಕು ಎಲ್ಲರೂ. ಯಾರು ಕೊಡಕ್ಕೆ ಅವನು? ನಾವು ಕೊಡ್ತೀವಿ ನೋಡಿ. ಯಾರಿಗೆ ಕೊಡ್ತೀರಿ ಸರ್ ನೋಟಿಸ್ ನೀವು? ಸಾಹೇಬ್ರು ಕೊಡಿಪ್ಪ, ಮೈಕ್ಗಳ ಮುಂದೆ ನಿಂತ್ಕೊಂಡು ಮಾತಾಡ್ಬಿಟ್ರಲ್ಲ ಡಿ ಕೆ. ಯಾರಿಗೆ ನೋಟಿಸ್ ಕೊಡ್ತೀರಿ? ಕೊಡಿ ನೋಡೋಣ. ಸಿ ವಿಚಾರದಲ್ಲಿ ಯಾರಿಗೆ ಕೊಡ್ತೀರಿ? ಕೊಡಿ ನೋಡೋಣ. ಕೊಡ್ರಪ್ಪ, ಅದು ಯಾರು ಕೊಡ್ತೀರಿ? ಹೇಳೋದಷ್ಟೇ. ಅದನ್ನೇಳಿದೆ, ಏನಾರು ಆಗ್ಲಪ್ಪ, ಫಸ್ಟ್ ಹೇಳ್ರಪ್ಪ. ಎಲೆಕ್ಷನ್ ಕಮಿಷನರ್ ಬೆಳಗ್ಗೆ ಮೋದಿ ಮೀಟ್ ಮಾಡ್ತಾರೆ, ನಂಗೆ ಗೊತ್ತು ರೀ. ಸತ್ಯನ ಸುಳ್ಳು ಮೋದಿ ಹೇಳಿದ್ರು ಹಿಂಗೆ ಮಾಡು ಅಂತ ಹೇಳಿದಾರೆ, ಕಳಿಸ್ಕೊಟ್ರು. ಕಾಪಿ ಕುಡ್ಕೊಂಬಂದಿದ್ದು ನಾನೇ ನೋಡಿದ್ದೀನಿ ಗೇಟಿಂದ. ಹೇಳ್ಬೇಕು, ತಯಾರಿಯಾಗಿ ಬಿಡಿ. ಹೇಳ್ತೀನಿ, ಕೊಡ್ತಾ ಇದ್ರೆ ಹೆಂಗೆ ಕೊಡಬೇಕು ಹೋಗುತ್ತಾ? ಬೇಗ ಬೆಳೆಯೋ ಚಾನ್ಸಸ್ ಇದೆ, ಲೈಕ್ಲಿ ಅಂತ ಕಾಣುತ್ತೆ. ನೋ, ದಿಸ್ ಇಸ್ ನಾಟ್ ದ ವೇ. ಈ ಇಶ್ಯೂ ನನ್ನ ಪ್ರಕಾರದಲ್ಲಿ ಗಂಭೀರವಾಗಿ ಆಗಬೇಕು, ಆಗತ್ತೆ ಅಂತ ಅಂದ್ಕೊಂಡಿದ್ದೆ. ಈಗ ಯಾಕೋ ಆಗೋ ಲಕ್ಷಣ ಇಲ್ಲ. ಇದಕ್ಕೆ ಬೇಕಾದ ದಾಖಲೆಗಳನ್ನು ಕಾಂಗ್ರೆಸ್ ಸಲ್ಲಿಸದೇ ಇದ್ದರೆ ಸಲ್ಲಿಸಬೇಕಾದ ಜಾಗಗಳಲ್ಲಿ, ಅದು ಈ ಸಿನಾರೋ ಆಗ್ಬೋದು, ನಾಳೆ ನ್ಯಾಯಾಲಯ ಬೇಕಾರೋ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ನನ್ನ ಪ್ರಕಾರದಲ್ಲಿ ನಿಮಗೆ ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಇಲ್ಲದಿದ್ದರೆ ಈ ಸೀನ್ ಇದೇ ಆಗಲಿ, ನ್ಯಾಯಾಲಯನೇ ಆಗಲಿ, ವಯಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ರೂಪದಲ್ಲೋ, ನ್ಯಾಯಾಲಯದ ಮುಂದೆ ಒಂದು ಸ್ಪೆಷಲ್ ಮೆನ್ಷನ್ ರೂಪದಲ್ಲೋ, ವಾಟ್ ಎವರ್ ಆಗದೇ ಇದ್ದರೆ ಈ ಇಶ್ಯೂ ಏನು ಕೈಗೆ ತಗೊಂಡಿದ್ದೀರಿ, ಇದು ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪ ಮತ್ತು ನಿಮ್ಮ ಸ್ಥಾಪಿತ ನಿಲುವುಗಳು, ಅಂದರೆ ಕಾಂಗ್ರೆಸ್ ಮತ್ತು ಎಲೆಕ್ಷನ್ ಕಮಿಷನ್ ಮಧ್ಯೆ ಇರುವಂಥ ನಿಲುವುಗಳೇನಿದೆ, ನಿರ್ಧರಿತ ಆಗಿಲ್ಲ ಅಂತವರು, ಆಗಿದೆ ಅಂತ ನೀವು ಅದು ಅಲ್ಲಲ್ಲೇ ಸತ್ಕೊಂಡು, ಅಲ್ಲಲ್ಲೇ ರಸ್ತೆಯಲ್ಲಿ ಬಡದಾಡಿಕೊಂಡು, ಅಲ್ಲಲ್ಲೇ ತೆವಳುಕೊಂಡು, ಅಲ್ಲಲ್ಲೇ ಈಚ್ಕೊಂಡು ಸತ್ತೋಗುತ್ತೆ. ತಾರ್ಕಿಕ ಅಂತ್ಯ ಇಲ್ಲ, ಸತ್ತೋಗುತ್ತೆ.